ನಾನು ನಿಮ್ಮೆಲ್ಲರ ಪ್ರೀತಿಯ ಹ್ಯಾಟ್ರಿಕ್ ಸೂರ್ಯ PN ಮಾತಾಡ್ತಾ ಇದ್ದೀನಿ. ಚೈತ್ರದ ಪ್ರೇಮಾಂಜಲಿಯ ರಘುವೀರ್ ಸರ್ ಅವರ ಶಿಷ್ಯ. ಇವತ್ತು ಶುಕ್ರವಾರ ಜೂನ್ 5ನೇ ತಾರೀಕು. ತುಂಬ ಒಂದು ಒಳ್ಳೆ ದಿವಸ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ವಿಶೇಷತೆ ಏನಂತ ಎಲ್ಲರಿಗೂ ಗೊತ್ತು. ಯಾಕಂದರೆ ಇವತ್ತು ಹಸಿರು ಗ್ರೀನರಿ ಬೆಳೆಸೋವಂಥ ದಿನ. ಅಂದರೆ ಪ್ರತಿಯೊಬ್ಬರು ಗಿಡನ ಇಟ್ಟು ಅದನ್ನು ಹಸಿರಾಗಿ ಮಾಡೋವಂಥ ದಿನ. ಹಾಗೆ ಇವತ್ತು MG ರೋಡಲ್ಲಿ DCR ಅಂತ ಒಂದು ಹೋಟೆಲ್ ಓಪನ್ ಆಗಿದೆ. ಬೇರೆ ಯಾರೂ ಅಲ್ಲ, ನಮಗೆ ತುಂಬ ಬೇಕಾಗಿರೋವಂಥವ್ರು. ಅವರು ಸಿನಿಮಾಗೂ ಕೂಡ ರಿಲೇಟೆಡ್ ಆಗಿದ್ದರು, ಮಾಧ್ಯಮದವ್ರಿಗೂ ರಿಲೇಟೆಡ್ ಆಗಿದ್ದರು. ಮಂಜುಳಾ ಮೇಡಮ್ ಅನ್ನೋರು ತುಂಬ ಒಂದು ಅದ್ಭುತವಾಗಿರೋ ಜಾಗದಲ್ಲಿ ಒಂದು ಹೋಟೆಲ್ನ ಒಂದು ಕೆಫೆ ಥರ ನಿರ್ಮಾಣ ಮಾಡಿದ್ದಾರೆ. ಭಾರತ ಕ್ರಿಕೆಟ್ ಟೀಮಲ್ಲಿ ಅನಿಲ್ ಕುಂಬ್ಳೆ ಸರ್ 10 ವಿಕೆಟ್ನ ಪಡೆದು ಇಡೀ ಭಾರತಕ್ಕೆ ಕೀರ್ತಿ ತಂದುಕೊಟ್ಟಂಥ ನಮ್ಮ ಕನ್ನಡದ ಕಂದ ಅನಿಲ್ ಕುಂಬ್ಳೆ ಸರ್ ಸರ್ಕಲ್, ಅದು MG ರೋಡಲ್ಲಿದೆ. ಆ ಸರ್ಕಲ್ ಪಕ್ಕದಲ್ಲೇ 204 ಪಿಲ್ಲರ್ ನಂಬರ್ ಎದುರುಗಡೆನೆ DCR ಕೆಫೆ ಅಂತಿದೆ. ಆ ಕೆಫೆ ಎಷ್ಟು ಅದ್ಭುತವಾಗಿದೆ ಅಂದರೆ, ಇಲ್ಲಿ ಮುಖ್ಯವಾಗಿ ಫ್ಯಾಮಿಲಿಗಳಿಗೆ ಇಂಥ ಒಂದು ಜಾಗ ಬ್ಯಾಂಗ್ಳೂರಲ್ಲಿ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತೀರಾ? ಮುಂದ್ಗಡೆ MG ರೋಡ್ ಆ ವ್ಯೂ, ಆ ಒಂದು ವಾಕಿಂಗ್ ಸ್ಟ್ರೀಟ್ ಆಗಿರ್ಬೋದು, ವೆಹಿಕಲ್ಸ್ಗಳು ಓಡಾಡೋಂಥದ್ದು ಆಗಿರ್ಬೋದು, ಇವೆಲ್ಲನೂ ಈ ರೆಸ್ಟೋರೆಂಟಲ್ಲಿ ತಿನ್ನಿತಾ, ಹಾಗೆ ಒಂದು ಕಾಫಿ ಕುಡಿತಾ, ಹಾಗೆ ರುಚಿಯಾದ ತಿಂಡಿ ತಿನ್ಕೊಂಡು ಆ ಫೀಲಿಂಗ್ನ ತುಂಬ ಅದ್ಭುತವಾಗಿ ಎಂಜಾಯ್ ಮಾಡ್ಬೋದು ನೋಡಿ. ಹಾಗೆ ಇಲ್ಲಿ ಡಿಸ್ಕಷನ್ ಮಾಡೋಕ್ಕಾಗಿರ್ಬೋದು, ಪ್ರೇಮಿಗಳಿಗಾಗಿರ್ಬೋದು, ಫ್ಯಾಮಿಲಿಯವರು ಎಲ್ಲರಿಗೂ ಜಾಗ ಇದೆ. ಹಾಗೆಯೇ ಇಲ್ಲಿ ನಮ್ಮ ಚಿತ್ರರಂಗಕ್ಕೆ ಸಂಬಂಧಪಟ್ಟವರು ಡಿಸ್ಕಷನ್ ಮಾಡೋಕ್ಕಾಗಿರ್ಬೋದು, ಏನಾದರೂ ಒಂದು ಚರ್ಚೆ, ಡಿಸ್ಕಷನ್, ಹಾಗೆ ಒಂಥರ ಮೈಂಡ್ ರಿಲ್ಯಾಕ್ಸ್ ಮಾಡಿಕೊಂಡು ಒಂದು ತಿಂಡಿ ತಿಂತ, ಹಾಗೆ ಒಂದು ಮೈಂಡ್ನ ಒಂದು ರಿಫ್ರೆಶ್ ಮಾಡ್ಕೊಳಕ್ಕೋಸ್ಕರ ಒಳ್ಳೆ ಜಾಗ ಅಂತ ಹೇಳ್ಬೋದು. ಅನೇಕ ಜಾಗ ಇದೆ ಇಲ್ಲಿ ಒಂದು ಒಳ್ಳೆ ಸಮಯನ ಸ್ಪೆಂಡ್ ಮಾಡೋದಕ್ಕೆ. ಹಾಗೆ ನಮ್ಮ ಚಿತ್ರರಂಗದ ಒಬ್ಬರು ಸೀನಿಯರ್ ಕೋಆರ್ಡಿನೇಟ್ರು ಅನಂತಣ್ಣವ್ರು ಕೂಡ ಬಂದಿದ್ದಾರೆ ನೋಡಿ. ಅವರು ರುಚಿಯಾದ ತಿಂಡಿ, ಅವ್ರು ಇಷ್ಟವಾದ ಒಂದು ಸಿಹಿ ಪೊಂಗಲ್ಲು, ವಡೆ ತಿಂತಿದ್ದಾರೆ. ಹಾಗೆ ಮಾಧ್ಯಮದವರು ಕೂಡ ಇದ್ದಾರೆ, ಹಾಗೆ ಅನಂತಣ್ಣವ್ರ ಸ್ನೇಹಿತರು ಕೂಡ ಇದ್ದಾರೆ. ಸೊ ಇದು ಒಂದು ಅದ್ಭುತವಾದ ಕ್ಷಣಗಳು. ಈ ರೀತಿಯಲ್ಲಿ ನಾವು ಎಲ್ಲರೂ ಇಲ್ಲಿ ಕಳಿಬೋದು MG ರೋಡಲ್ಲಿ ನೋಡಿ. ಹಾಗೆ ಪಿಲ್ಲರ್ ನಂಬರ್ 204 ಪಕ್ಕದಲ್ಲಿ ಜಯ್ ಅಲುಕಾಸ್ ಇದೆ. ಜಯ್ ಅಲುಕಾಸ್ ಹೋಗೋ ರೋಡಲ್ಲೇ, ಅಂದರೆ ಅನಿಲ್ ಕುಂಬ್ಳೆ ಸರ್ಕಲಿಂದ ಜಯ್ ಅಲುಕಾಸ್ ಬರ್ತೀವಲ್ವ, 204 ಪಿಲ್ಲರ್ ನಂಬರ್ ಆಪೋಸಿಟ್ ಕೆಫೆ ಇದೆ. ಈ ಹೂಗಳೆಲ್ಲ ಎಷ್ಟು ಅದ್ಭುತವಾಗಿದೆ. ಹಾಗೆ ಮೇಲ್ಗಡೆ ಎಲ್ಲ ಹಸಿರು. ನಾನು ಆಗಲೇ ಹೇಳಿದ್ದಲ್ಲ, ಇವತ್ತು ಹಸಿರು ವಿಶ್ವ ದಿನ ಆಗಿರೋದ್ರಿಂದ ಇವತ್ತಿನ ಮೆನು ಕೂಡ ಹಾಕಿದ್ದಾರೆ. ಮತ್ತು DCR ಕೆಫೆ ಅಂತ ಇವತ್ತು ಸಿಂಪಲ್ ಇನೋಗ್ರೇಷನ್ ಆಗಿರೋದ್ರಿಂದ ಸಿಂಪಲಾಗಿ ಇವತ್ತು ಮೆನು ಮಾಡಿದ್ದಾರೆ. ನಾಳೆಯಿಂದ ಬೇರೆ ಬೇರೆ ತಿಂಡಿಗಳು ಎಲ್ಲನೂ ಸಿಗ್ತಾ ಹೋಗುತ್ತೆ ಇಲ್ಲಿ. ಹಾಗೆ ನೋಡಿ, ಇಲ್ಲಿ ಇದೊಂದು ಓಪನಿಂಗ್ ಎಂಟ್ರೆನ್ಸ್ ಇದೆ, ಆ ಕಡೆ ಒಂದು ಎಂಟ್ರೆನ್ಸ್ ಇದೆ, 2 ಎಂಟ್ರೆನ್ಸ್ ಇದೆ. ಮುಖ್ಯವಾಗಿ ಮಕ್ಕಳಿಗೆ ಯಾವುದೋ ಒಂದು ರೆಸ್ಟೋರೆಂಟ್ಗೆ ಹೋದರೆ ಪೇರೆಂಟ್ಸ್ ಭಯ ಪಡಬೇಕಾಗುತ್ತೆ. ಮಕ್ಕಳು ಎಲ್ಲಿ ರೋಡಿಗೆ ಓಡೋಗ್ತಾರೋ, ವೆಹಿಕಲ್ಸ್ ಎಲ್ಲಿ ಬರುತ್ತೋ, ಇನ್ನೊಂದು. ಇಲ್ಲಿ ಮಕ್ಕಳನ್ನ ಆರಾಮಾಗಿ ಫ್ರೀಯಾಗಿ ಬಿಟ್ಟು ಪೇರೆಂಟ್ಸ್ ಒಳಗಡೆ ಕೂತ್ಕೊಂಡು ನೆಮ್ಮದಿಯಾಗಿ ತಿನ್ಬೋದು. ಪಕ್ಕದಲ್ಲೆಲ್ಲ ವಾಟರ್ ಫೌಂಟನ್ ಇದೆ, ಸಂಜೆ ಹೊತ್ತು ಫೌಂಟನ್ ಕೂಡ ಆನ್ ಆಗುತ್ತೆ ಇಲ್ಲಿ. ಮುಖ್ಯವಾಗಿ ನನಗೆ ಇಷ್ಟ ಆಗಿದ್ದು MG ರೋಡಲ್ಲಿ ಒಂದು ಒಳ್ಳೆ ವ್ಯೂ ನೋಡಿಕೊಂಡು ಎಂಜಾಯ್ ಮಾಡೋದು ಇದೆಯಲ್ವಾ, ಅದು ತುಂಬ ಅಪರೂಪ ಈ ಥರ ಜಾಗಗಳು ಸಿಗೋದು ನೋಡಿ. ನನ್ನಂತ ಎಷ್ಟು ಆನಂದ ಆಗ್ತಿದೆ ಅಂದರೆ, ನನಗೆ ಇಲ್ಲಿ ಸಂಜೆವ್ರಿಗೆ ಇಲ್ಲೇ ಬಿಡೋಣ ಅನಿಸ್ತಾ ಇದೆ. ಬಟ್ ಕೆಲಸಗಳು ಇರೋದ್ರಿಂದ ನಮ್ಮ ಕೆಲಸಕ್ಕೆ ನಾವು ಹೋಗಲೇಬೇಕಾಗುತ್ತೆ. ಆದ್ರೂ ಒಂದು ಮನಸ್ಸು ನಾನು ತುಂಬ ರಿಫ್ರೆಶ್ ಮಾಡ್ಕೊಂಡಿದ್ದೀನಿ. ನಾನು ಬೆಳಗ್ಗೆ ಇಲ್ಲಿ ಬರಬೇಕಾದ್ರೆ ನನ್ನ ತಲೆಯಲ್ಲಿ ಏನೇನೋ ಹ್ಯಾಂಗ್ ಓವರ್ ಇತ್ತು. ಇಲ್ಲಿ ಬಂದ ಮೇಲೆ ನನಗೆಲ್ಲ ಮರ್ತೋಗಿದೆ. ನಮಸ್ಕಾರ ಸ್ನೇಹಿತರೆ, ಬಂಧು ಬಾಂಧವರೇ, ನಿಮಗೆ ಇಲ್ಲಿ ಒಂದು ತುಂಬಾ ಸುಂದರವಾಗಿರೋ ಸ್ಥಳದಲ್ಲಿ ನಾನಿದ್ದೀನಿ. ಇಲ್ಲಿ ಆಶ್ಚರ್ಯ ಪಡುವಂತ ಸಂಗತಿ ಏನಂದ್ರೆ, ನಾನು MG ರೋಡಲ್ಲಿ ಕೂತ್ಕೊಂಡು ಇಡ್ಲಿ, ವಡೆ, ಪೊಂಗಲ್, ಉಪ್ಪಿಟ್ಟು ಮತ್ತೆ ಮಸಾಲೆ ವಡೆ ತಿಂದೆ. ಆಹಾ, ಅದ್ಭುತವಾದ ರುಚಿ. ತುಂಬಾ ಆಥೆಂಟಿಕ್ ಆಗಿರುವಂತಹ ಸೌತ್ ಇಂಡಿಯನ್ ಹೋಟೆಲ್. ಹೆಸರಿಗೆ DCR ಅಂತ ಹಾಕಿದ್ದಾರೆ ಅಂತ ಹೆದರಬೇಡಿ ನೀವು, ಆದ್ರೆ ಅಪ್ಪಟ 100% ಸೌತ್ ಇಂಡಿಯನ್ ಫುಡ್. ಒಳ್ಳೆ ಇಡ್ಲಿ, ವಡೆ, ದೋಸೆ ಸಿಗುವಂತ ಜಾಗ, ತುಂಬಾ ಮುದ್ದಾಗಿರುವಂತ ಜಾಗ, ಪ್ರಶಸ್ತವಾಗಿ ನೆಮ್ಮದಿಯಾಗಿ ಕುಳಿತುಕೊಂಡು ನಾವು ತಿನ್ಬೋದು.
ಯಾವ ಟೆನ್ಷನ್ ಇಲ್ಲ, ಗಾಡಿ ಶಬ್ದ ನೋಡಿ. MG ರೋಡಲ್ಲಿ ಗಾಡಿ ಓಡಾಡ್ತಾ ಇದೆ, ಆದ್ರೂ ನಮ್ಗೆ ಯಾವ ತರದ್ದು ತೊಂದರೆ ಇಲ್ಲ. ನೆಮ್ಮದಿಯಾಗಿ ಪ್ರಕೃತಿ ತಾಣ ಮಧ್ಯದಲ್ಲಿ ನಿಮ್ಗೆ ಇಂಡೋರ್ ಕೂತ್ಕೋಬಹುದು, ನೀವು ಹೊರಗಡೆ ಕೂತ್ಕೋಬಹುದು. ಅಲ್ಲಿ ಕಾಂಪೌಂಡ್ ವಾಲ್ ಇದೆ, ಕಾಂಪೌಂಡ್ ವಾಲ್ ಕೂತ್ಕೋಬಹುದು. ಫಸ್ಟ್ ಕ್ಲಾಸ್ ಆಗಿ ಟಿಫನ್ ಮಾಡ್ಕೊಂಡು ನೆಮ್ಮದಿಯಾಗಿ ಆಹಾ ನಾನು ಕೆಲಸ ಮಾಡ್ತಾ ಇದ್ದೀನಿ, ಬಂದು ಒಳ್ಳೆ ತಿಂಡಿ ತಿನ್ಕೊಂಡು ಹೋದೆ ಅಂತ ಒಂದು ಮಜಾ ಬರುತ್ತೆ. ನನಗಂತೂ ಇಲ್ಲಿ ತಿಂದಿದ್ದು ನಮ್ಮ ಮಲ್ಲೇಶ್ವರಂ ತಂದಿದ್ದಲ್ಲಿ ಫೀಲ್ ಆಗಿದೆ ರೀ. ತುಂಬಾನೇ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬನ್ನಿ, ಸಹಕಾರ ಕೊಡಿ. ಇಲ್ಲಿ ಕಾಂಬೋ ಬ್ರೇಕ್ಫಾಸ್ಟ್ ಸಿಗುತ್ತೆ. ಕಾಂಬೋ ಬ್ರೇಕ್ಫಾಸ್ಟ್ ಅಲ್ಲಿ ನಿಮ್ಗೆ ಇಡ್ಲಿ, ವಡೆ, ಪೊಂಗಲ್, ಖಾರ ಪೊಂಗಲ್, ಸಕ್ಕರ್ ಪೊಂಗಲ್, ಮತ್ತೆ ವೆರೈಟೀಸ್ ಆಫ್ ಟಿಫನ್ಸ್ ಇರುತ್ತೆ. ಮದ್ದೂರ್ ವಡೆ ಸೂಪರ್. ಕಾಫಿ ಕುಡ್ದೆ ಈಗಲೂ ನಾಲ್ಗೆ ರುಚಿ. ಮತ್ತೆ ಇನ್ನೊಂದು ಅವರ್ ಬಂದ್ಬಿಟ್ಟು ಬರ್ತೀನಿ, ಇನ್ನೊಂದು ಕುಡಿಬೇಕು ಅನ್ನಿಸ್ತಾ ಇದೆ. ತುಂಬಾ ರೀಸನಬಲ್ ರೇಟ್. ಪ್ರಮೋಟ್ ಮಾಡಿ, ಯಾರ್ಯಾರಿಗೋ ನಾವು ಸಪೋರ್ಟ್ ಮಾಡ್ತೀವಿ. ಇನ್ಸ್ಟೆಂಟ್ ಫುಡ್ಗೆಲ್ಲ ಸಪೋರ್ಟ್ ಮಾಡ್ತೀವಿ. ನಮ್ಮವರೇ ಆದ ಅವರು ರೆಸ್ಟೋರೆಂಟ್ ಮಾಡಿದ್ದಾರೆ, ಅದು ವುಮನ್ ವರ್ಕರ್. ದಯವಿಟ್ಟು ಸ್ವಲ್ಪ ತಾವು ಸಪೋರ್ಟ್ ಮಾಡಿ ಎಲ್ಲರಿಗೂ ಪ್ರೋತ್ಸಾಹ ಕೊಡಬೇಕು ಅಂತ ನನ್ನ ಪ್ರಾರ್ಥನೆ. ಆಮೇಲೆ ಇನ್ನೊಂದು ಹೇಳೋ ವಿಷಯ ನಾನು ಬಯಸ್ತೀನಿ, ನಿಮಗೆ ಇಷ್ಟು ಒಂದು ಗ್ರೀನೆಸ್ಟು, ಹಸಿರು, ಒಂಥರ ತಂಪು ಎಷ್ಟು ಚೆನ್ನಾಗಿದೆ ಅಂದರೆ ತಂಪು ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಈ ಥರ ಜಾಗ. ಅದು MG ರೋಡಲ್ಲಿ ಒಂದು ಕಾಲದಲ್ಲಿ 100 ಸಿನಿಮಾಗಳು ಶೂಟಿಂಗ್ ಆದಂಥ ಜಾಗ ಇದು. ಮಾಲಾಶ್ರೀ ಮೇಡಮ್ ಅವರು ನಂಜುಂಡಿ ಕಲ್ಯಾಣ ಸಿನಿಮಾದಲ್ಲೆಲ್ಲ ಇಲ್ಲಿ ಈ ರೋಡಲ್ಲೆಲ್ಲ ವಾಕಲ್ಲಿ ಬರ್ತಾರೆ. ಆಮೇಲೆ ಗಲಾಟೆ ಅಳಿಯಂದ್ರಲ್ಲಿ ಶಿವಣ್ಣ ಅವರೆಲ್ಲ ಸಾಂಗಲ್ಲಿ ಬರ್ತಾರೆ. ಲಾಕಪ್ ದತ್ ಸಿನಿಮಾದಲ್ಲಿ ಗೊತ್ತಲ್ಲ ಅವೆಲ್ಲ ಯಾವ ಥರ ಲಾಕಪ್ ದತ್ ಹೆಸರು ಮಾಡಿತ್ತು. ಎಲ್ಲ ಅನೇಕ ಚಿತ್ರಗಳು ಇಲ್ಲಿ ಶೂಟಿಂಗ್ ಆದಂಥ ಜಾಗದಲ್ಲಿ ಇದೊಂದು ಕೆಫೆ ಓಪನ್ ಆಗಿದೆ. ತುಂಬ ಒಂಥರ ಹಸಿರು, AC ಬೇಡ, ಇಲ್ಲಿ ಒಳಗಡೆ ಕೂತ್ಕೊಂಡು ತಿಂತಾಯಿದ್ರೆ ತುಂಬ ನ್ಯಾಚುರಲ್ ಗಾಳಿ, ತುಂಬ ಕೂಲು. ನೋಡಿ ಸಡನ್ ನೋಡಿ ಎಷ್ಟು ಕೂಲ್ ಆಯಿತು ಲೊಕೇಶನ್ನು. ಎಲ್ಲರೂ AC ಒಳಗಡೆ ತಿಂತೀರಾ, ಬಟ್ ಇಲ್ಲಿ AC ಬೇಡ, ಅಷ್ಟು ಅದ್ಭುತವಾಗಿರೋ ಜಾಗ. ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ. ಅದ ನಂತರ ನಾನು ಹೇಳಿರೋದನ್ನು ನಿಮಗೆ ಏನು ಅನಿಸುತ್ತೆ ಅನ್ನೋದು ನೀವು ಯೂಟ್ಯೂಬ್ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ನಾನು ಹೇಳಿದ್ದು ಸರಿನಾ ಸುಳ್ಳ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನೀವು ಒಂದ್ಸರಿ ಆದರೂ ನಿಮ್ಮ ಫೀಲ್ನ ಇಲ್ಲಿ ಎಂಜಾಯ್ ಮಾಡಿ.